ಕೇಂದ್ರ ಸರ್ಕಾರದಿಂದ PMO ಯೋಜನೆ ಅಂತ ಹೇಳ್ಬಿಟ್ಟು ಈ ಬಾರಿ 7,07,731 ಈ ವರ್ಷ 24-20 ಪೈಕಿಯಲ್ಲಿ ಟಾರ್ಗೆಟ್ ಕೊಟ್ಟಿರೋದು. ಹಿಂದಿನಲ್ಲಿ 23-24ರಲ್ಲಿ 2 ಲಕ್ಷ ಟಾರ್ಗೆಟ್ ಕೊಟ್ಟಿದ್ವಿ. ಈ ಮನೆಗಳು ನಾವು ಕಟ್ಟಂಗಿಲ್ಲ, ಅವರೇ ಬೆನಿಫಿಷರೇ ಕಟ್ಕೊಳ್ಬೇಕಾಗಿರೋದು ಮನೆಗಳು. ಒಂದು ಮನೆಗೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ PMO ಯೋಜನೆ ಅಂತ ಹೇಳ್ಬಿಟ್ಟು 72,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 42,000 ಕೊಡ್ತಾರೆ. ಅಂದರೆ ಒಟ್ಟಾಗಿ 1,20,000 ಮನೆಗಳು ಕಟ್ಟಬೇಕಾಗಿರೋದು ಅವರು. ಈ ವರ್ಷ 7,02,735 ಟಾರ್ಗೆಟ್ ಕೊಟ್ಟಿದ್ದಾರೆ. ನಾವು ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ, ಬೆನಿಫಿಷರಿ ಅಲ್ಲಿ ಪಂಚಾಯತಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು. ಕಟ್ಟಬೇಕಾಗಿರೋದು ಮನೆಗಳು ಅವ್ರು ಕಟ್ಟಬೇಕಾಗಿರೋದು, ನಾವು ಮನೆ ಕಟ್ಟಂಗಿಲ್ಲ. ಈ ವರ್ಷ ಟಾರ್ಗೆಟ್ ಕೊಟ್ಟಿದ್ದಾರೆ 7,02,371 ಟಾರ್ಗೆಟ್ ಕೊಟ್ಟಿದ್ದಾರೆ. ಸೆಲೆಕ್ಷನ್ ನಾವು ಮಾಡೋಕ್ಕಾಗಲ್ಲ, ಸೆಲೆಕ್ಷನ್ ಪಂಚಾಯತ್ ವೈಸಲ್ಲಿ ಮಾಡ್ಕೊಳ್ಬೇಕಾದ್ರೆ ಮನೆಗಳು ನಾವು ಕಟ್ಟಂಗಿಲ್ಲ. ಮನೆಗಳು ಕಟ್ಕೊಳ್ಬೇಕಾಗಿರೋದು ಅವರೇ ಕಟ್ಕೊಳ್ಬೇಕಾಗಿರೋದು ಮನೆಗಳು. ಮಾನ್ಯ ಸಚಿವರೇ, ನೀವು ಹೇಳಿದ್ರೆ 2 ಲಕ್ಷ ಮನೆಗಳನ್ನ ಇನ್ನು 10 ತಿಂಗಳಲ್ಲಿ ಹೇಗೆ ಕಟ್ಟೋದಕ್ಕೆ ನೀವೇನು ಪ್ಲಾನ್ ಮಾಡಿದ್ರೆ ಅಂತ ನಗರದಲ್ಲಿ? ನಾವು ಮನೆ ಕಟ್ಟಕ್ಕಾಗ ಅವರೇ ಬೆನಿಫಿಷರಿ ನಗರದಲ್ಲಿ ತಮಗೆಲ್ಲ ಇದು ಅನ್ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು 81,541 ಮನೆ ನಿಮ್ಮ ಮಾಹಿತಿ ಕೊಟ್ಟಿದ್ದೀನಿ. ಅದರಲ್ಲಿ 60,016 ಮನೆಗಳು ಸ್ಲಮ್ ಬೋರ್ಡ್ದು ಡ್ರಾಪ್ ಮಾಡಿದರು. ಮೊನ್ನೆ ಕ್ಯಾಬಿನೆಟಲ್ಲಿ ತಂದು ನಾನು ಅಪ್ರೂವ್ ಮಾಡ್ಕೊಂಡಿದ್ದೀನಿ. ಅದೇ ಥರ ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ 21,524 ಮನೆ ಅದು ಸೆಲೆಕ್ಷನ್ ಮಾಡ್ತಾಯಿದ್ದೀವಿ. ಮಾನ್ಯ ಸಭಾಧ್ಯಕ್ಷರ ಇನ್ನು 10 ತಿಂಗಳಲ್ಲಿ ಇಷ್ಟು ಮನೆಗಳನ್ನು ಹೇಗೆ ಕಟ್ತೀರಾ ಅಂತ ನಾನು ಏನಾಗಿದ್ದೆ, ಈ ಮನೆಗಳು ಕಟ್ಟಬೇಕಾದ್ರೆ ಇವತ್ತಿಂದ ಇಲ್ಲ, 2000 ಅದು ಸ್ಯಾಂಕ್ಷನ್ ಆಗಿದೆ. ಹಿಂದಿನ ಸರ್ಕಾರದಲ್ಲಿ 2016ರಲ್ಲಿ ಸ್ಯಾಂಕ್ಷನ್ ಆಗಿದ್ದ ಮನೆಗಳು ಟೋಟಲ್ ಸ್ಲಮ್ ಬೋರ್ಡ್ ಮನೆಗಳು 1,80,253 ಮನೆಗಳು ಸ್ಲಮ್ ಬೋರ್ಡಲ್ಲಿ ಸ್ಯಾಂಕ್ಷನ್ ಆಗಿತ್ತು. ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ 48,780 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಒಟ್ಟಾಗಿ 2,30,000 ಮನೆಗಳು. ಒಂದು ಮನೆಯೂ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000 ಕೊಡ್ತೀವಿ, SC ST ಇದ್ದರೆ 2 ಲಕ್ಷ ಕೊಡ್ತೀವಿ. ಆವ್ರೇಜ್ ತೊಗೊಂಡ್ರೆ 3 ಲಕ್ಷ ಆಗ್ತದೆ. ಮಿಕ್ಕಿದ ಬೆನಿಫಿಷರಿ 4.5 ಲಕ್ಷ ಕೊಡಬೇಕಾಗಿತ್ತು. ಬಡವ್ರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಇದು ಕೊಡ್ತಾ ಇದ್ದೀರಾ, 1.5 ಲಕ್ಷ ಕೊಡ್ತಾ ಇದ್ದೀರಾ ಪ್ರಧಾನಮಂತ್ರಿ ಆವಾಸ್ ಕೇಂದ್ರ ಸರ್ಕಾರದಿಂದ. ಅಂದರೆ 18% GST ಹಾಕಿ 1,38,000 ವಾಪಸ್ ತೊಗೊಳ್ತಾರೆ. ಆ ಕಾರಣಕ್ಕೆ ಮನೆಗಳು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ 8 ವರ್ಷದಿಂದ. ನಮ್ಮ ಸರ್ಕಾರ ಬಂದಾದಮೇಲೆ ನಾವು ಮೊನ್ನೆ ಕ್ಯಾಬಿನೆಟಲ್ಲಿ ತಂದು ಬಡವರು ಬೆನಿಫಿಷರಿ ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಮೊನ್ನೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಕ್ಯಾಬಿನೆಟಲ್ಲಿ ತಂದು 500 ಕೋಟಿ ಅಪ್ರೂವ್ ಮಾಡಿಕೊಟ್ಟಿದ್ದೀವಿ. ಹೋದ ವರ್ಷ ಜನವರಿಯಲ್ಲಿ 500 ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ 36,789 ಮನೆಗಳು ಫೆಬ್ರವರಿಯಲ್ಲಿ ಕೊಟ್ಟಿದ್ದೀವಿ. ಈ ತಿಂಗಳಲ್ಲಿ ಕೊನೆಯಲ್ಲಿ ನಾವು ಇನ್ನೂ 39,000 ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಹಂತ ಈಗ ಸರ್ಕಾರನೇ ದುಡ್ಡು ಕೊಡಬೇಕಂತ ತೀರ್ಮಾನ ಮಾಡೋರೆ. ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗಲ್ಲ. 8 ಲಕ್ಷದಿಂದ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ರವಿ ಸರ್. ಒಂದು ಮನೆ ಕೊಟ್ಟಕ್ಕೆ ಸಾಧ್ಯ ಆಗಲಿಲ್ಲ. ಬಡವ್ರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ 4.5 ಲಕ್ಷ? ಹಾಗಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಈ ಗ್ಯಾರಂಟಿಗಳಲ್ಲೂ ದೊಡ್ಡ ಮನಸ್ಸು ಮಾಡಿ ಆಯಿತು ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, 9,500 ಕೊಟ್ಟು ನಾನು ಕೊಡ್ತೀನಿ, ಈ ಮನೆಗಳು 1.5 ಲಕ್ಷ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಕೊಟ್ಟರೆ ಹಂತ ನಾವು ಮನೆಗಳು ಕೊಡ್ತೀವಿ ನಾವು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.